ಶೋಲ್ಡರ್ಸ್ ನ ವೈಡ್ ಮತ್ತೆ ಸ್ಟ್ರಾಂಗ್ ಮಾಡ್ಬೇಕಾ? ಹಾಗಾದ್ರೆ ಈ ರೀಲ್ ನ ಸೇವ್ ಮಾಡಿ ಟ್ರೈ ಮಾಡಿ. ಮೊದಲಿಗೆ ವಾರ್ಮ್ ಅಪ್ ಮಾಡಿ ಮಸಲ್ಸ್ ಅನ್ನ ವರ್ಕೌಟ್ ಗೆ ರೆಡಿ ಮಾಡಿ. ಆಮೇಲೆ ಬೆಂಚ್ ಅನ್ನ 75 to 85 ಸೆಟ್ ಮಾಡಿ. ಫಸ್ಟ್ ಎಕ್ಸರ್ಸೈಸ್ ಶೋಲ್ಡರ್ ಪ್ರೆಸ್. ಮ್ಯಾಕ್ಸಿಮಮ್ 12 to 15 ರೆಪ್ಸ್ ಆಗುವಂತ ವೇಟ್ ನ ಸೆಲೆಕ್ಟ್ ಮಾಡಿ. 12 to 15 ರೆಪ್ಸ್ ನ ಜೊತೆಗೆ 3 ಸೆಟ್ ನ ಕಂಪ್ಲೀಟ್ ಮಾಡಿ. ಇದು ಮೇನ್ಲಿ ಫ್ರಂಟ್ ಅಂಡ್ ಸೈಡ್ ಡೆಲ್ಸ್ ನ ಟಾರ್ಗೆಟ್ ಮಾಡುತ್ತೆ. ಸೆಕೆಂಡ್ ಎಕ್ಸರ್ಸೈಸ್ ಡಂಬಲ್ ಫ್ರಂಟ್ ರೈಸ್. ಡಂಬಲ್ಸ್ ಅನ್ನ ಶೋಲ್ಡರ್ ಹೈಟ್ ವರೆಗೆ ರೈಸ್ ಮಾಡಿ ಕಂಟ್ರೋಲ್ಡ್ ಆಗಿ ಡೌನ್ ಮಾಡಿ. 3 ಸೆಟ್ ಅನ್ನ 12 to 15 ರೆಪ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿ. ಈ ಎಕ್ಸರ್ಸೈಸ್ ಫ್ರಂಟ್ ಡೆಲ್ಸ್ ನ ಟಾರ್ಗೆಟ್ ಮಾಡುತ್ತೆ. ಥರ್ಡ್ ಎಕ್ಸರ್ಸೈಸ್ ಡಂಬಲ್ ಲ್ಯಾಟರಲ್ ರೈಸ್. 15 ರೆಪ್ಸ್ ನ 3 ಸೆಟ್ ಕಂಪ್ಲೀಟ್ ಮಾಡಿ. ಇದು ಸೈಡ್ ಡೆಲ್ಸ್ ನ ಟಾರ್ಗೆಟ್ ಮಾಡಿ ಶೋಲ್ಡರ್ ವಿಡ್ತ್ ಅನ್ನು ಇಂಪ್ರೂವ್ ಮಾಡುತ್ತೆ. ಫೋರ್ತ್ ಒನ್ ರಿವರ್ಸ್ ಪೆಗ್ ಡೆಕ್ ಫ್ಲೈ. ಇದನ್ನ ಹೆವಿ ವೇಟ್ ಅಲ್ಲಿ 3 to 4 ಸೆಟ್ ಕಂಪ್ಲೀಟ್ ಮಾಡಿ. ಇದು ಮೇನ್ಲಿ ರಿಯರ್ ಡೆಲ್ಸ್ ನ ಟಾರ್ಗೆಟ್ ಮಾಡುತ್ತೆ. ಫಿಫ್ತ್ ಎಕ್ಸರ್ಸೈಸ್ ಕೇಬಲ್ ಅಪರೇಟ್ ರೋ. 12 ರೆಪ್ಸ್ ನ 3 ಸೆಟ್ ಅನ್ನು ಕಂಪ್ಲೀಟ್ ಮಾಡಿ. ಇದು ಸೈಡ್ ಡೆಲ್ಸ್ ಮತ್ತೆ ಟ್ರಾಪ್ಸ್ ನ ಟಾರ್ಗೆಟ್ ಮಾಡುತ್ತೆ. ಲಾಸ್ಟ್ ಎಕ್ಸರ್ಸೈಸ್ ಶ್ರಗ್ಸ್. ಇದನ್ನ ಡಂಬಲ್ಸ್ ಅಲ್ಲೂ ಪರ್ಫಾರ್ಮ್ ಮಾಡಬಹುದು. ಇದನ್ನ 15 ರೆಪ್ಸ್ ನ 3 ಸೆಟ್ ಅನ್ನು ಕಂಪ್ಲೀಟ್ ಮಾಡಿ. ಈ ಎಕ್ಸರ್ಸೈಸ್ ಮೇನ್ಲಿ ಅಪ್ಪರ್ ಟ್ರಾಪ್ಸ್ ನ ಟಾರ್ಗೆಟ್ ಮಾಡುತ್ತೆ. ಈ ವರ್ಕೌಟ್ ನ ಸೇವ್ ಮಾಡಿ ನೆಕ್ಸ್ಟ್ ಶೋಲ್ಡರ್ ಡೇ ಗೆ ಟ್ರೈ ಮಾಡಿ.